ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 4/8/2025 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆ ನಿಮ್ಮನ್ನು ಹೂಗಳ ರಾಜನನ್ನಾಗಿ ಮಾಡಲು ಬಂದಿದ್ದಾರೆ. ಆದ್ದರಿಂದ ವಿಕಾರಗಳ ಯಾವುದೇ ದುರ್ಗಂಧವಿರಬಾರದು. ಶಿವ ಭಗವಾನು ವಾಚ. ಇಲ್ಲಿ ಪ್ರತಿಯೊಬ್ಬರನ್ನು ಏಕೆ ಕುಳ್ಳರಿಸಲಾಗುತ್ತದೆ ಎಂದರೆ, ಅಶರೀರಿಯಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ ಮತ್ತು ಜೊತೆಗೆ ಸೃಷ್ಟಿಚಕ್ರವನ್ನೂ ಸಹ ನೆನಪು ಮಾಡಿ. ಮನುಷ್ಯರು 84 ಜನ್ಮಗಳ ಚಕ್ರವನ್ನೂ ತಿಳಿದುಕೊಂಡಿಲ್ಲ, ತಿಳಿದುಕೊಳ್ಳುವುದೂ ಇಲ್ಲ. ಯಾರು 84 ಜನ್ಮಗಳ ಚಕ್ರವನ್ನು ಸುತ್ತುವರೋ ಅವರೇ ತಿಳಿದುಕೊಳ್ಳಲು ಬರ್ತಾರೆ. ನೀವು ಇದನ್ನೇ ನೆನಪು ಮಾಡಬೇಕು. ಇದಕ್ಕೆ ಸ್ವದರ್ಶನ ಚಕ್ರವೆಂದು ಹೇಳಲಾಗ್ತದೆ. ಇದರಿಂದ ಅಸುರಿ ಸಂಕಲ್ಪಗಳು ಸಮಾಪ್ತಿಯಾಗ್ತವೆ. ಯಾರಾದರೂ ಅಸುರರು ಕುಳಿತಿದ್ದಾರೆಂದರೆ ಅವರ ತಲೆ ಕತ್ತರಿಸಲ್ಪಡುತ್ತದೆ ಎಂದಲ್ಲ. ಮನುಷ್ಯರು ಸ್ವದರ್ಶನ ಚಕ್ರದ ಅರ್ಥವನ್ನೇ ತಿಳಿದುಕೊಂಡಿಲ್ಲ. ಈ ಜ್ಞಾನ ನೀವು ಮಕ್ಕಳಿಗೆ ಇಲ್ಲಿಯೇ ಸಿಗ್ತದೆ. ಕಮಲ ಪುಷ್ಪ ಸಮಾನ ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರರಾಗಿ. ಭಗವಾನು ವಾಚ ಇದೆಯಲ್ಲವೇ, ಈ ಒಂದು ಜನ್ಮದಲ್ಲಿ ಪವಿತ್ರರಾಗೋದರಿಂದ ಭವಿಷ್ಯ 21 ಜನ್ಮಗಳವರೆಗೆ ನೀವು ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀರಿ. ಸತ್ಯಯುಗಕ್ಕೆ ಶಿವಾಲಯವೆಂದು ಹೇಳಲಾಗ್ತದೆ. ಕಲಿಯುಗ ವೇಶ್ಯಾಲಯವಾಗಿದೆ. ಈ ಪ್ರಪಂಚ ಬದಲಾಗ್ತದೆ. ಇದು ಭಾರತದ ಮಾತೇ ಆಗಿದೆ. ಅನ್ಯರ ಮಾತುಗಳಲ್ಲಿ ಹೋಗಲೇಬಾರದು. ಪ್ರಾಣಿ ಪಕ್ಷಿಗಳದ್ದು ಏನಾಗುವುದು, ಅನ್ಯ ಧರ್ಮದವರದ್ದು ಮುಂದೆ ಏನಾಗುವುದು ಎಂದು ಯಾರಾದರೂ ಕೇಳಿದರೆ ಹೇಳಿ, ಮೊದಲು ತಮ್ಮ ಬಗ್ಗೆ ತಿಳಿದುಕೊಳ್ಳಿ, ನಂತರ ಅನ್ಯರ ಮಾತು. ಭಾರತವಾಸಿಗಳೇ ತಮ್ಮ ಧರ್ಮವನ್ನು ಮರೆತು ದುಃಖಿಯಾಗಿದ್ದಾರೆ. ಭಾರತದಲ್ಲಿಯೇ ನೀವು ಮಾತಾ ಪಿತಾ ಎಂದು ಕರೀತಾರೆ. ವಿದೇಶದಲ್ಲಿ ಮಾತಾ ಪಿತಾ ಎಂಬ ಶಬ್ದ ಹೇಳೋದಿಲ್ಲ. ಅವರು ಕೇವಲ ಗಾಡ್ ಫಾದರ್ ಎಂದು ಹೇಳ್ತಾರೆ. ಅವಶ್ಯವಾಗಿ ಭಾರತದಲ್ಲಿಯೇ ಅಪಾರ ಸುಖವಿತ್ತು. ಭಾರತ ಸ್ವರ್ಗವಾಗಿತ್ತು. ಇದನ್ನೂ ನೀವು ತಿಳಿದುಕೊಂಡಿದ್ದೀರಿ. ತಂದೆ ಬಂದು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡ್ತಾರೆ. ತಂದೆ ಹೂದೋಟದ ಮಾಲೀಕನೆಂದು ಹೇಳ್ತಾರೆ. ತಂದೆ ಬಂದು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಿ ಎಂದು ಕರೀತಾರೆ. ಅಂದಾಗ ತಂದೆ ಹೂದೋಟವನ್ನಾಗಿ ಮಾಡ್ತಾರೆ ಮತ್ತು ಮಾಯೆ ಮುಳ್ಳುಗಳ ಕಾಡನ್ನಾಗಿ ಮಾಡ್ತದೆ. ಮನುಷ್ಯರಂತೂ ಈಶ್ವರನನ್ನೇ ನಿನ್ನ ಮಾಯೆ ಬಹಳ ಪ್ರಬಲವಾಗಿದೆ ಎಂದು ಹೇಳ್ತಾರೆ. ಈಶ್ವರನನ್ನಾಗಲಿ ಮಾಯೆಯನ್ನಾಗಲಿ ತಿಳಿದುಕೊಂಡಿಲ್ಲ. ಯಾರು ಯಾವುದೋ ಶಬ್ದವನ್ನು ಹೇಳಿದರೆ ಸಾಕು, ಅದನ್ನೇ ಪುನರಾವರ್ತಿಸುತ್ತಿರುತ್ತಾರೆ. ಅರ್ಥವೇನೂ ಇಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಇದು ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಆಟವಾಗಿದೆ. ರಾಮರಾಜ್ಯದಲ್ಲಿ ಸುಖ, ರಾವಣ ರಾಜ್ಯದಲ್ಲಿ ದುಃಖ ಇದೆ. ಇದು ಇಲ್ಲಿಯದ್ದೇ ಮಾತಾಗಿದೆ. ಇದೇನೂ ಪ್ರಭುವಿನ ಮಾಯೆಯಲ್ಲ. ಪಂಚವಿಕಾರಗಳಿಗೆ ಮಾಯೆ ಎಂದು ಹೇಳಲಾಗ್ತದೆ. ಇದಕ್ಕೆ ರಾವಣನೆಂದೂ ಹೇಳ್ತಾರೆ. ಬಾಕಿ ಮನುಷ್ಯರಂತೂ ಪುನರ್ಜನ್ಮ ತೆಗೆದುಕೊಂಡು 84ರ ಚಕ್ರದಲ್ಲಿ ಬರ್ತಾರೆ. ಸತೋಗುಣಿಯಿಂದ ತಮೋಪ್ರಧಾನರಾಗ್ತಾರೆ. ಈ ಸಮಯದಲ್ಲಿ ಎಲ್ಲರೂ ವಿಕಾರದಿಂದಲೇ ಜನಿಸುತ್ತಾರೆ. ಆದ್ದರಿಂದ ವಿಕಾರಿಗಳೆಂದು ಹೇಳಲಾಗ್ತದೆ. ವಿಕಾರಿ ಪ್ರಪಂಚವೆಂದು ಹೆಸರೂ ಇದೆ. ಮತ್ತೆ ನಿರ್ವಿಕಾರಿ ಪ್ರಪಂಚ ಅರ್ಥಾತ್ ಹಳೆಯ ಪ್ರಪಂಚದಿಂದ ಹೇಗೆ ಹೊಸದಾಗ್ತದೆ ಎಂಬುದು ತಿಳಿದುಕೊಳ್ಳುವ ಸಾಮಾನ್ಯ ಮಾತಾಗಿದೆ. ಹೊಸ ಪ್ರಪಂಚದಲ್ಲಿ ಮೊದಲು ಸ್ವರ್ಗವಿತ್ತು. ಮಕ್ಕಳಿಗೆ ಗೊತ್ತಿದೆ
ಸ್ವರ್ಗದ ಸ್ಥಾಪನೆ ಮಾಡುವವರು ಪರಮಪಿತ ಪರಮಾತ್ಮನಾಗಿದ್ದಾರೆ. ಅದರಲ್ಲಿ ಅಪಾರ ಸುಖವಿತ್ತು. ಜ್ಞಾನದಿಂದ ದಿನ, ಭಕ್ತಿಯಿಂದ ರಾತ್ರಿ ಹೇಗಾಗ್ತದೆ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ಅದಕ್ಕಾಗಿ ತಿಳಿಸಿ, ಬ್ರಹ್ಮ ಹಾಗೂ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರ ದಿನ ಮತ್ತೆ ಅದೇ ಬ್ರಾಹ್ಮಣರ ರಾತ್ರಿ, ದಿನ ಮತ್ತು ರಾತ್ರಿ ಇಲ್ಲಿಯೇ ಆಗ್ತದೆ. ಇದನ್ನು ಯಾರೂ ತಿಳಿದುಕೊಳ್ಳೋದಿಲ್ಲ. ಪ್ರಜಾಪಿತ ಬ್ರಹ್ಮನ ರಾತ್ರಿ ಎಂದರೆ ಅವಶ್ಯವಾಗಿ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಿಗೂ ರಾತ್ರಿಯಾಗುವುದು. ಅರ್ಧಕಲ್ಪ ದಿನ, ಅರ್ಧಕಲ್ಪ ರಾತ್ರಿ. ಈಗ ತಂದೆ ನಿರ್ವಿಕಾರಿ ಪ್ರಪಂಚವನ್ನಾಗಿ ಮಾಡಲು ಬಂದಿದ್ದಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರುವಾಗಿದೆ. ಅದರ ಮೇಲೆ ಜಯಗಳಿಸಿರಿ. ಸಂಪೂರ್ಣ ನಿರ್ವಿಕಾರಿ ಪವಿತ್ರರಾಗಬೇಕಾಗಿದೆ. ಅಪವಿತ್ರರಾಗೋದರಿಂದಲೂ ನೀವು ಬಹಳಷ್ಟು ಪಾಪಗಳನ್ನು ಮಾಡಿದ್ದೀರಿ. ಇದು ಪಾಪಾತ್ಮರ ಪ್ರಪಂಚವಾಗಿದೆ. ಅವಶ್ಯವಾಗಿ ಶರೀರದ ಜೊತೆಯೇ ಪಾಪ ಮಾಡ್ತಾರೆ. ಆದ್ದರಿಂದ ಪಾಪಾತ್ಮರಾಗ್ತಾರೆ. ದೇವತೆಗಳ ಪವಿತ್ರ ಪ್ರಪಂಚದಲ್ಲಿ ಪಾಪವಾಗೋದಿಲ್ಲ. ನೀವಿಲ್ಲಿ ಶ್ರೀಮತದಿಂದ ಶ್ರೇಷ್ಠ ಪುಣ್ಯಾತ್ಮರಾಗುತ್ತಿದ್ದೀರಿ. ಶ್ರೀ ಶ್ರೀ 108ರ ಮಾಲೆಯೂ ಇದೆ. ಅದರಲ್ಲಿ ಮೇಲೆ ಹೂವಿದೆ. ಅದಕ್ಕೆ ಶಿವನೆಂದು ಹೇಳ್ತಾರೆ. ಅದು ನಿರಾಕಾರಿ ಹೂವಾಗಿದೆ. ಮತ್ತೆ ಸಾಕಾರದಲ್ಲಿ ಸ್ತ್ರೀ ಪುರುಷನಿದ್ದಾರೆ. ಅವರ ಮಾಲೆಯೂ ಮಾಡಲ್ಪಟ್ಟಿದೆ. ಶಿವ ತಂದೆಯ ಮೂಲಕ ಇವರು ಪೂಜೆ ಮತ್ತು ಸ್ಮರಣೆಗೆ ಯೋಗ್ಯರಾಗ್ತಾರೆ. ತಂದೆ ನಮ್ಮನ್ನು ವಿಜಯಮಾಲೆಯ ಮಣಿಗಳನ್ನಾಗಿ ಮಾಡ್ತಾರೆ. ನಾವು ವಿಶ್ವದ ಮೇಲೆ ನೆನಪಿನ ಬಲದಿಂದ ವಿಜಯವನ್ನು ಪಡೆಯುತ್ತಿದ್ದೇವೆ. ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ. ಮತ್ತೆ ನೀವು ಸತೋಪ್ರಧಾನರಾಗ್ತೀರಿ. ಅವರಾದರೆ ತಿಳಿದುಕೊಳ್ಳದೆ ಪ್ರಭು ನಿನ್ನ ಮಾಯೆ ಪ್ರಬಲವಾಗಿದೆ ಎಂದು ಹೇಳ್ತಾರೆ. ಯಾರ ಬಳಿಯಾದರೂ ಹಣವಿದೆ ಎಂದರೆ ಇವರ ಬಳಿ ಬಹಳ ಮಾಯೆ ಇದೆ ಎಂದು ಹೇಳ್ತಾರೆ. ವಾಸ್ತವದಲ್ಲಿ ಪಂಚವಿಕಾರಗಳಿಗೆ ಮಾಯೆ ಎಂದು ಹೇಳಲಾಗ್ತದೆ. ಇದಕ್ಕೆ ರಾವಣನೆಂದೂ ಹೇಳಲಾಗ್ತದೆ. ಇದಕ್ಕೆ ಅವರು 10 ತಲೆಗಳ ರಾವಣನ ಚಿತ್ರವನ್ನು ಮಾಡಿದ್ದಾರೆ. ಈಗ ಚಿತ್ರವಿರೋದರಿಂದ ತಿಳಿಸಲಾಗ್ತದೆ. ಹೇಗೆ ಅಂಗದನ ಬಗ್ಗೆಯೂ ತೋರಿಸುತ್ತಾರೆ. ಅಂಗದನನ್ನು ರಾವಣ ಅಲುಗಾಡಿಸಿದನು, ಆದರೆ ಅಲುಗಾಡಿಸಲು ಸಾಧ್ಯವಾಗಲೇ ಇಲ್ಲ. ಹೀಗೆ ದೃಷ್ಟಾಂತವನ್ನು ಮಾಡಿದ್ದಾರೆ. ಆದರೆ ಇಂತಹ ಯಾವುದೇ ವಸ್ತುವಿಲ್ಲ. ತಂದೆ ತಿಳಿಸಿದರೆ, ಮಾಯೆ ನಿಮ್ಮನ್ನು ಎಷ್ಟಾದರೂ ಅಲುಗಾಡಿಸಲಿ, ಆದರೆ ನೀವು ಸ್ಥಿರವಾಗಿರಿ. ರಾವಣ, ಹನುಮಂತ, ಅಂಗದನ ಇತ್ಯಾದಿ ಎಲ್ಲ ದೃಷ್ಟಾಂತಗಳನ್ನು ಮಾಡಿದ್ದಾರೆ. ಇವೆಲ್ಲದರ ಅರ್ಥವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಭ್ರಮರಿಯ ಉದಾಹರಣೆಯೂ ಇದೆ. ಭ್ರಮರಿ ಮತ್ತು ಬ್ರಾಹ್ಮಣಿ ರಾಶಿ ಸೇರುತ್ತದೆ. ನೀವು ಪ್ರಯೋಜನವಿಲ್ಲದ ಕೀಟಗಳಿಗೆ ಜ್ಞಾನಯೋಗದ ಭೂಭೂ ಮಾಡಿ ಪತಿತರಿಂದ ಪಾವನರನ್ನಾಗಿ ಮಾಡ್ತೀರಿ. ತಂದೆಯ ನೆನಪು ಮಾಡೋದರಿಂದ ಸತೋಪ್ರಧಾನರಾಗ್ತೀರಿ. ಆಮೆಯ ದೃಷ್ಟಾಂತವೂ ಇದೆ. ಆಮೆ ತನ್ನ ಎಲ್ಲ ಇಂದ್ರಿಯಗಳನ್ನು ಸಂಕುಚಿತಗೊಳಿಸಿ ಅಂತರ್ಮುಖಿಯಾಗಿ ಕುಳಿತುಕೊಳ್ತದೆ. ನಿಮಗೂ ಸಹ ತಂದೆ ತಿಳಿಸ್ತಾರೆ, ಭಲೆ ಕರ್ಮ ಮಾಡಿ ಮತ್ತೆ ಅಂತರ್ಮುಖಿಯಾಗಿ. ಹೇಗೆ ಈ ಸೃಷ್ಟಿ ಇಲ್ಲವೇ ಇಲ್ಲವೆನಿಸಲಿ, ಅಲುಗಾಟವೇ ನಿಂತು ಹೋಗ್ತದೆ. ಭಕ್ತಿ ಮಾರ್ಗದಲ್ಲಂತೂ ಬಾಹರ್ಮುಖಿಯಾಗ್ತಾರೆ. ಗೀತೆಯನ್ನು ಹಾಡುವುದು, ಇದು ಅದು, ಎಷ್ಟೊಂದು ಚಂಚಲತೆ, ಎಷ್ಟೊಂದು ಖರ್ಚಾಗ್ತದೆ, ಎಷ್ಟು ಮೇಳಗಳು ಸೇರ್ತವೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಈಗ ಇವೆಲ್ಲವನ್ನೂ ಬಿಟ್ಟು ಅಂತರ್ಮುಖಿಯಾಗಿ ಹೇಗೆ ಈ ಸೃಷ್ಟಿ ಇಲ್ಲವೇ ಇಲ್ಲ, ತಮ್ಮನ್ನು ನೋಡಿಕೊಳ್ಳಿ. ನಾನು ಯೋಗ್ಯನಾಗಿದ್ದೇನೆಯೇ? ಯಾವುದೇ ವಿಕಾರ ಸತಾಯಿಸುತ್ತಿಲ್ಲವೇ? ನಾನು ತಂದೆಯ ನೆನಪು ಮಾಡುತ್ತೇನೆಯೇ? ಯಾವ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅಂತಹ ತಂದೆಯನ್ನು ಹಗಲು ರಾತ್ರಿ ನೆನಪು ಮಾಡಬೇಕು. ನಾವು ಆತ್ಮರಾಗಿದ್ದೇವೆ, ಅವರು ನಮ್ಮ ತಂದೆಯಾಗಿದ್ದಾರೆ. ನಾವೀಗ ಹೊಸ ಪ್ರಪಂಚದ ಹೂಗಳಾಗುತ್ತಿದ್ದೇವೆ ಎಂಬುದೇ ಒಳಗೆ ವಿಚಾರ ನಡೆಯುತ್ತಿರಲಿ. ಎಕ್ಕದ ಅಥವಾ ಕಣಗಿಲೆ ಹೂವಾಗಬಾರದು. ನಾವಂತೂ ಒಮ್ಮೆಲೆ ರಾಜಾ ಹೂ ಅರ್ಥಾತ್ ಸುಗಂಧಭರಿತ ಹೂಗಳಾಗಬೇಕಾಗಿದೆ. ಯಾವುದೇ ದುರ್ಗಂಧವಿರಬಾರದು. ಕೆಟ್ಟ ಸಂಕಲ್ಪಗಳೆಲ್ಲವೂ ಹೊರಟು ಹೋಗಲಿ. ಮಾಯೆಯ ಬಿರುಗಾಳಿಗಳು ಬೀಳಿಸಲು ಬಹಳಷ್ಟು ಬರ್ತವೆ. ಆದರೆ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು. ಹೀಗೀಗೆ ತಮ್ಮನ್ನು ಪಕ್ಕಾ ಮಾಡಿಕೊಳ್ಳಬೇಕು ಮತ್ತು ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಯಾವುದೇ ದೇಹದಾರಿಯ ನೆನಪು ಮಾಡಬಾರದು. ತಂದೆ ತಿಳಿಸ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ.
ಶರೀರ ನಿರ್ವಹಣೆಗಾಗಿ ಭಲೆ ಕರ್ಮವೂ ಮಾಡಿ ಅದರಿಂದಲೂ ನೀವು ಸಮಯವನ್ನು ತೆಗೆಯಬಹುದು. ಭೋಜನವನ್ನು ಸ್ವೀಕರಿಸುವ ಸಮಯದಲ್ಲಿಯೂ ತಂದೆಯ ಮಹಿಮೆ ಮಾಡ್ತಾ ಇರಿ. ತಂದೆಯ ನೆನಪು ಮಾಡಿ ಸೇವಿಸೋದರಿಂದ ಭೋಜನ ಪವಿತ್ರವಾಗುವುದು. ಯಾವಾಗ ತಂದೆಯನ್ನು ನಿರಂತರ ನೆನಪು ಮಾಡುವಿರೋ ಆಗ ಆ ನೆನಪಿನಿಂದಲೇ ಬಹಳ ಜನ್ಮಗಳ ಪಾಪ ತುಂಡಾಗ್ತದೆ ಮತ್ತು ನೀವು ಸತೋಪ್ರಧಾನರಾಗ್ತೀರಿ. ನೋಡಿಕೊಳ್ಳಿ, ನಾನೆಷ್ಟು ಸತ್ಯ ಚಿನ್ನವಾಗಿದ್ದೇನೆ. ಇಂದು ಎಷ್ಟು ಗಂಟೆಗಳ ಸಮಯ ನೆನಪಿನಲ್ಲಿದ್ದೆನು. ನಿನ್ನೆಯ ದಿನ 3 ಗಂಟೆ ನೆನಪಿನಲ್ಲಿದ್ದೆನು. ಇಂದು 2 ಗಂಟೆ ನೆನಪಿನಲ್ಲಿದ್ದೆನು ಎಂದರೆ ಇದು ನಷ್ಟವಾಯಿತೆಂದರ್ಥ. ಏರಿಳಿತವಾಗುತ್ತಾ ಇರುವುದು. ಹೇಗೆ ಯಾತ್ರೆಗೆ ಹೋಗುತ್ತಾರೆಂದರೆ ಕೆಲವೊಮ್ಮೆ ಹಳ್ಳ, ಕೆಲವೊಮ್ಮೆ ದಿಣ್ಣೆ ಇರ್ತದೆ. ನಿಮ್ಮ ಸ್ಥಿತಿಯೂ ಸಹ ಏರಿಳಿತವಾಗುತ್ತಿರುವುದು. ಆದ್ದರಿಂದ ತಮ್ಮ ಖಾತೆ ನೋಡಿಕೊಳ್ಳಬೇಕಾಗಿದೆ. ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ. ಭಗವಾನುವಾಚವಿದೆ ಅಂದಾಗ ಅವಶ್ಯವಾಗಿ ಮಕ್ಕಳಿಗೆ ಓದಿಸ್ತಾರೆ. ಇಡೀ ಪ್ರಪಂಚಕ್ಕೆ ಏಕೆ ಓದಿಸ್ತಾರೆ? ಈಗ ಭಗವಂತನೆಂದು ಯಾರಿಗೆ ಹೇಳುವುದು? ಕೃಷ್ಣನಂತೂ ಶರೀರಧಾರಿಯಾಗಿದ್ದಾನೆ. ಭಗವಂತನೆಂದು ನಿರಾಕಾರ ಪರಮಪಿತ ಪರಮಾತ್ಮನಿಗೆ ಹೇಳಲಾಗ್ತದೆ. ಸ್ವಯಂ ತಂದೆಯೇ ತಿಳಿಸಿದರೆ, ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ. ಬ್ರಹ್ಮನ ವೃದ್ಧ ತನುವಿನದ್ದೂ ಸಹ ಗಾಯನವಿದೆ. ಬಿಳಿಯ ದಾಡಿ ಮೀಸೆಗಳಿಂದಲೂ ವೃದ್ಧರಿಗೆ ಇರುತ್ತದೆಯಲ್ಲವೇ? ಅವಶ್ಯವಾಗಿ ಅನುಭವಿ ರಥವೇ ಬೇಕಾಗಿದೆ. ಚಿಕ್ಕ ರಥದಲ್ಲಿ ಪ್ರವೇಶ ಮಾಡುವರೇ? ತಾವೇ ಹೇಳ್ತಾರೆ, ಮಕ್ಕಳೇ, ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ. ತಂದೆ ಸುಪ್ರೀಂ ಗಾಡ್ ಫಾದರ್ ಅಥವಾ ಪರಮ ಆತ್ಮನಾಗಿದ್ದಾರೆ. ನೀವು ಸಹ 100% ಪವಿತ್ರರಾಗಿದ್ದೀರಿ. ಈಗ 100% ಅಪವಿತ್ರರಾಗಿದ್ದೀರಿ. ಸತ್ಯಯುಗದಲ್ಲಿ 100% ಪವಿತ್ರತೆ ಇದ್ದಾಗ ಸುಖ ಮತ್ತು ಶಾಂತಿಯೂ ಇತ್ತು. ಮುಖ್ಯವಾದದ್ದು ಪವಿತ್ರತೆಯಾಗಿದೆ. ನೀವು ಸಹ ನೋಡ್ತೀರಿ, ಪವಿತ್ರರಿಗೆ ಅಪವಿತ್ರರು ಹೋಗಿ ತಲೆ ಬಾಗ್ತಾರೆ, ಅವರ ಮಹಿಮೆ ಮಾಡ್ತಾರೆ. ಸನ್ಯಾಸಿಗಳ ಮುಂದೆ ತಾವು ಸರ್ವಗುಣ ಸಂಪನ್ನರು, ನಾವು ನೀಚ ಪಾಪಿಗಳಾಗಿದ್ದೇವೆ ಎಂಬ ಮಾತನ್ನು ಎಂದೂ ಹೇಳೋದಿಲ್ಲ. ದೇವತೆಗಳ ಮುಂದೆ ಹೋಗಿ ಈ ರೀತಿ ಹೇಳ್ತಾರೆ. ಇದನ್ನೂ ಸಹ ತಂದೆ ತಿಳಿಸಿದ್ದಾರೆ. ಕುಮಾರಿಗೆ ಎಲ್ಲರೂ ತಲೆ ಬಾಗ್ತಾರೆ. ಮತ್ತೆ ವಿವಾಹ ಆದ ನಂತರ ಎಲ್ಲರ ಮುಂದೆ ತಾನು ತಲೆ ಬಾಗ್ತಾಳೆ. ಏಕೆಂದರೆ ವಿಕಾರಿಯಾಗುತ್ತಾಳಲ್ಲವೇ? ಈಗ ತಂದೆ ತಿಳಿಸ್ತಾರೆ, ನೀವು ನಿರ್ವಿಕಾರಿಯಾಗುತ್ತೀರೆಂದರೆ ಅರ್ಧಕಲ್ಪ ನಿರ್ವಿಕಾರಿಯಾಗಿರುತ್ತೀರಿ. ಈಗ ಪಂಚವಿಕಾರಗಳ ರಾಜ್ಯವೇ ಸಮಾಪ್ತಿಯಾಗ್ತದೆ. ಇದು ಮೃತ್ಯುಲೋಕ, ಅದು ಅಮರಲೋಕವಾಗಿದೆ. ಈಗ ನೀವಾತ್ಮರಿಗೆ ಜ್ಞಾನದ 3ನೆಯ ನೇತ್ರ ಸಿಗ್ತದೆ. ಅದನ್ನು ತಂದೆಯೇ ಕೊಡ್ತಾರೆ. ತಿಲಕವನ್ನೂ ಸಹ ಮಸ್ತಕದಲ್ಲಿಯೇ ಇಟ್ಟುಕೊಳ್ತಾರೆ. ಆತ್ಮಕ್ಕೆ ಈಗ ಜ್ಞಾನ ಸಿಗುತ್ತಿದೆ. ಏತಕ್ಕಾಗಿ? ನೀವು ತಮಗೆ ತಾವೇ ರಾಜ ತಿಲಕವನ್ನು ಕೊಟ್ಟುಕೊಳ್ಳಿ. ಹೇಗೆ ಬ್ಯಾರಿಸ್ಟರಿ ಓದುತ್ತಾರೆಂದರೆ ಓದಿ ತಮಗೆ ತಾವೇ ಬ್ಯಾರಿಸ್ಟರಿಯ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ. ಓದಿದರೆ ತಿಲಕ ಸಿಗುವುದು, ಕೇವಲ ಆಶೀರ್ವಾದದಿಂದ ಸಿಗುವುದಿಲ್ಲ. ಒಂದು ವೇಳೆ ಆ ರೀತಿ ಇದ್ದರೆ ಶಿಕ್ಷಕರು ಎಲ್ಲರ ಮೇಲೆ ಕೃಪೆ ತೋರುವುದಾದರೆ ಎಲ್ಲರೂ ತೇರ್ಗಡೆಯಾಗಿ ಬಿಡಬೇಕು. ಆದರೆ ಮಕ್ಕಳು ತಮಗೆ ತಾವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕಾಗಿದೆ. ತಂದೆಯನ್ನು ನೆನಪು ಮಾಡೋದರಿಂದ ವಿಕರ್ಮಗಳು ವಿನಾಶವಾಗ್ತದೆ ಮತ್ತು ಚಕ್ರವನ್ನು ನೆನಪು ಮಾಡೋದರಿಂದ ಚಕ್ರವರ್ತಿ ಮಹಾರಾಜರಾಗ್ತೀರಿ. ತಂದೆ ತಿಳಿಸ್ತಾರೆ, ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡ್ತೇನೆ. ದೇವಿ ದೇವತೆಗಳು ಡಬಲ್ ಕಿರೀಟಧಾರಿಗಳಾಗ್ತೀರಿ. ಪತಿತ ರಾಜರೂ ಸಹ ಹೋಗಿ ಅವರ ಪೂಜೆ ಮಾಡ್ತಾರೆ. ನಿಮ್ಮನ್ನು ಪೂಜಾರಿ ರಾಜರಿಗಿಂತಲೂ ಶ್ರೇಷ್ಠರನ್ನಾಗಿ ಮಾಡ್ತೇನೆ. ಯಾರು ಬಹಳ ದಾನ ಪುಣ್ಯ ಮಾಡುವರೋ ಅವರು ಹೋಗಿ ರಾಜರ ಬಳಿ ಜನ್ಮ ಪಡೀತಾರೆ. ಏಕೆಂದರೆ ಒಳ್ಳೆಯ ಕರ್ಮ ಮಾಡಿದ್ದಾರೆ. ಈಗ ಇಲ್ಲಿ ನಿಮಗೆ ಅವಿನಾಶಿ ಜ್ಞಾನ ಧನ ಸಿಕ್ಕಿದೆ. ಅದನ್ನು ಧಾರಣೆ ಮಾಡಿಕೊಂಡು ಮತ್ತೆ ದಾನ ಮಾಡಬೇಕಾಗಿದೆ. ಇದು ಆದಾಯದ ಮೂಲವಾಗಿದೆ. ಶಿಕ್ಷಕರೂ ಸಹ ವಿದ್ಯಾದಾನ ಮಾಡ್ತಾರೆ. ಆ ವಿದ್ಯೆ ಅಲ್ಪಕಾಲಕ್ಕಾಗಿದೆ. ವಿದೇಶದಿಂದ ಓದಿ ಬರ್ತಾರೆ. ಒಂದು ವೇಳೆ ಬಂದೊಡನೆಯೇ ಹೃದಯಘಾತವಾದರೆ ವಿದ್ಯೆ ಸಮಾಪ್ತಿ, ವಿನಾಶವಾಯಿತಲ್ಲವೇ? ಪರಿಶ್ರಮವೆಲ್ಲವೂ ನೀರಲ್ಲಿ ಹೋಯಿತು. ನಿಮ್ಮ ಪರಿಶ್ರಮ ಈ ರೀತಿ ಹೋಗಲು ಸಾಧ್ಯವಿಲ್ಲ. ನೀವು ಎಷ್ಟು ಚೆನ್ನಾಗಿ ಓದುತ್ತೀರೋ ಅಷ್ಟು 21 ಜನ್ಮಗಳವರೆಗೆ ನಿಮ್ಮ ವಿದ್ಯೆ ಶಾಶ್ವತವಾಗುವುದು. ಅಲ್ಲಿ ಅಕಾಲ ಮೃತ್ಯುವಾಗುವುದೇ ಇಲ್ಲ. ಈ ವಿದ್ಯೆಯನ್ನು ಜೊತೆ ತೆಗೆದುಕೊಂಡು ಹೋಗ್ತೀರಿ.
ಹೇಗೆ ತಂದೆ ಈಗ ಕಲ್ಯಾಣಕಾರಿಯಾಗಿದ್ದಾರೆಯೋ ಹಾಗೆಯೇ ನೀವು ಮಕ್ಕಳೂ ಸಹ ಕಲ್ಯಾಣಕಾರಿಗಳಾಗಬೇಕಾಗಿದೆ. ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ. ತಂದೆಯಂತೂ ಬಹಳ ಒಳ್ಳೆಯ ಸಲಹೆಯನ್ನು ಕೊಡ್ತಾರೆ. ಒಂದೇ ಮಾತು ತಿಳಿಸಿಕೊಡಿ. ಸರ್ವಶ್ರೇಷ್ಠ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಗೆ ಇಷ್ಟೊಂದು ಮಹಿಮೆ ಏಕೆ ಇದೆ? ಭಗವಂತನದ್ದೇ ಶ್ರೇಷ್ಠ ಮತವಾಗಿದೆ. ಅಂದ ಮೇಲೆ ಈಗ ಭಗವಂತನೆಂದು ಯಾರಿಗೆ ಹೇಳಲಾಗುವುದು? ಭಗವಂತನೆಂದರೆ ಒಬ್ಬರೇ ಇರ್ತಾರೆ. ಅವರು ನಿರಾಕಾರನಾಗಿದ್ದಾರೆ. ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಆದ್ದರಿಂದ ಪರಸ್ಪರ ಸಹೋದರ ಸಹೋದರರೆಂದು ಹೇಳ್ತೀರಿ. ಮತ್ತೆ ಬ್ರಹ್ಮಾರವರ ಮೂಲಕ ಹೊಸ ಸೃಷ್ಟಿಯನ್ನು ರಚಿಸಿದಾಗ ಸಹೋದರ ಸಹೋದರಿಯರಾಗ್ತೀರಿ. ಈ ಸಮಯದಲ್ಲಿ ನೀವು ಸಹೋದರ ಸಹೋದರಿಯರಾಗಿದ್ದೀರಿ ಎಂದ ಮೇಲೆ ಪವಿತ್ರರಾಗಿರಬೇಕಾಗುವುದು. ಇದು ಯುಕ್ತಿಯಾಗಿದೆ. ಈಗ ವಿಕಾರಿ ದೃಷ್ಟಿ ಒಮ್ಮೆಲೆ ಹೊರಟು ಹೋಗಲಿ. ತಮ್ಮನ್ನು ಸಂಭಾಳನೆ ಮಾಡಿಕೊಳ್ಳಬೇಕು. ನನ್ನ ಕಣ್ಣುಗಳು ಎಲ್ಲಿಯೂ ಮೋಸ ಮಾಡಲಿಲ್ಲವೇ? ಮಾರುಕಟ್ಟೆಯಲ್ಲಿ ಕಡಲೆಯನ್ನು ನೋಡಿ ಮನಸ್ಸಾಗಲಿಲ್ಲವೇ? ಹೀಗೆ ಅನೇಕರಿಗೆ ಇಷ್ಟವಾಗುತ್ತದೆ, ತಿಂದು ಬಿಡುತ್ತಾರೆ. ಬ್ರಾಹ್ಮಣಿ ಯಾವುದೇ ಸಹೋದರನ ಜೊತೆ ಹೊರಗಡೆ ಹೋಗುತ್ತಾರೆಂದರೆ, ಸಹೋದರ ಕಡಲೆಯನ್ನು ತಿನ್ನಿರಿ, ಒಂದು ಬಾರಿ ತಿಂದರೆ ಪಾಪವೇನ ಆಗುವುದಿಲ್ಲ ಎಂದು ಹೇಳ್ತಾರೆ. ಆಗ ಯಾರು ಕಚ್ಚಾ ಆಗಿರುತ್ತಾರೆಯೋ ಅವರು ಕೂಡಲೇ ತಿಂದು ಬಿಡುತ್ತಾರೆ. ಇದರ ಮೇಲೆ ಶಾಸ್ತ್ರಗಳಲ್ಲಿಯೂ ಅರ್ಜುನನ ದೃಷ್ಟಾಂತವಿದೆ. ಈ ಕಥೆಗಳನ್ನು ಕುರಿತು ಬರೆದಿದ್ದಾರೆ. ಬಾಕಿ ಇವೆಲ್ಲವೂ ಈ ಸಮಯದ ಮಾತುಗಳಾಗಿವೆ. ನೀವೆಲ್ಲರೂ ಸೀತೆಯರಾಗಿದ್ದೀರಿ. ನಿಮಗೆ ತಂದೆ ತಿಳಿಸಿದರೆ ಒಬ್ಬ ತಂದೆಯ ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ತುಂಡಾಗ್ತವೆ. ಮತ್ಯಾವುದೇ ಮಾತುಗಳಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ, ರಾವಣನೆಂದರೆ ಯಾವುದೇ ವ್ಯಕ್ತಿಯಲ್ಲ, ಇದು ವಿಕಾರಗಳ ಸಂಕೇತವಾಗಿದೆ. ವಿಕಾರಗಳ ಪ್ರವೇಶತೆಯಾಗುತ್ತದೆ ಎಂದರೆ ಅವರಿಗೆ ರಾವಣನ ಸಂಪ್ರದಾಯದವರೆಂದು ಹೇಳಲಾಗ್ತದೆ. ಹೇಗೆ ಯಾರಾದರೂ ಅಂತಹ ಕೆಲಸ ಮಾಡುತ್ತಾರೆಂದರೆ ನೀವು ಅಸುರರಾಗಿದ್ದೀರಿ ಎಂದು ಹೇಳ್ತಾರೆ. ಚಲನೆ ಅಸುರಿಯಾಗಿದೆ. ವಿಕಾರಿ ಮಕ್ಕಳಿಗೆ ನೀವು ಕುಲ ಕಳಂಕಿತರ ಆಗುತ್ತೀರಿ ಎಂದು ಹೇಳ್ತಾರೆ. ಇಲ್ಲಿಯೂ ಸಹ ಬೇಹದ್ದಿನ ತಂದೆ ತಿಳಿಸ್ತಾರೆ, ನಾನು ನಿಮ್ಮನ್ನು ಶ್ಯಾಮನಿಂದ ಸುಂದರರನ್ನಾಗಿ ಮಾಡ್ತೇನೆ. ಮತ್ತೆ ನೀವು ಮುಖ ಕಪ್ಪು ಮಾಡಿಕೊಳ್ತೀರಿ, ಪ್ರತಿಜ್ಞೆ ಮಾಡಿ ಮತ್ತೆ ವಿಕಾರಿಗಳಾಗ್ತೀರಿ, ಪತಿತರಿಗಿಂತಲೂ ಪತಿತರಾಗ್ತೀರಿ. ಆದ್ದರಿಂದ ಕಲ್ಲು ಬುದ್ಧಿಯವರೆಂದು ಹೇಳಲಾಗ್ತದೆ. ಈಗ ಪುನಃ ನೀವು ಪಾರಸ ಬುದ್ಧಿಯವರಾಗುತ್ತೀರಿ. ನಿಮ್ಮದು ಏರುವ ಕಲೆಯಾಗ್ತದೆ. ತಂದೆಯನ್ನು ಅರಿತುಕೊಂಡಿರಿ ಮತ್ತು ವಿಶ್ವದ ಮಾಲೀಕರಾದಿರಿ. ಇದರಲ್ಲಿ ಸಂಶಯದ ಮಾತಿರಲು ಸಾಧ್ಯವಿಲ್ಲ. ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಮಕ್ಕಳಿಗಾಗಿ ಸ್ವರ್ಗವನ್ನೇ ಉಡುಗೊರೆಯನ್ನಾಗಿ ತರುತ್ತಾರಲ್ಲವೇ? ಶಿವ ಜಯಂತಿಯನ್ನೂ ಆಚರಿಸ್ತಾರೆ. ಏನು ಮಾಡ್ತಾರೆ? ವ್ರತ ಇತ್ಯಾದಿಗಳನ್ನು ಇಟ್ಟುಕೊಳ್ತಾರೆ. ವಾಸ್ತವದಲ್ಲಿ ವಿಕಾರಗಳ ವ್ರತವನ್ನಿಟ್ಟುಕೊಳ್ಳಬೇಕು. ವಿಕಾರದಲ್ಲಿ ಹೋಗಬಾರದು. ಈ ವಿಕಾರಗಳಿಂದಲೇ ನೀವು ಆದಿ ಮಧ್ಯ ಅಂತ್ಯ ದುಃಖ ಪಡೆದಿದ್ದೀರಿ. ಈಗ ಈ ಒಂದು ಜನ್ಮ ಪವಿತ್ರರಾಗಿ. ಹಳೆಯ ಪ್ರಪಂಚದ ವಿನಾಶ ಮುಂದೆ ನಿಂತಿದೆ. ನೀವು ನೋಡುತ್ತೀರಿ, ಭಾರತದಲ್ಲಿ 9 ಲಕ್ಷ ಜನಸಂಖ್ಯೆ ಮಾತ್ರ ಇರ್ತದೆ. ಮತ್ತೆಲ್ಲವೂ ಶಾಂತಿಯಾಗುವುದು. ಯಾವುದೇ ಜಗಳ ಕಲಹವಾಗಲಿ, ಅನ್ಯ ಧರ್ಮವೇ ಇರುವುದೇ ಇಲ್ಲ. ಒಂದು ಧರ್ಮದ ಸ್ಥಾಪನೆ, ಉಳಿದ ಅನೇಕ ಧರ್ಮಗಳ ವಿನಾಶವಾಗ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು: ಅವಿನಾಶಿ ಜ್ಞಾನಧನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಮತ್ತೆ ದಾನ ಮಾಡಬೇಕಾಗಿದೆ. ವಿದ್ಯೆಯಿಂದ ತಮಗೆ ತಾವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕಾಗಿದೆ. ಹೇಗೆ ತಂದೆ ಕಲ್ಯಾಣಕಾರಿಯಾಗಿದ್ದಾರೆಯೋ ಹಾಗೆಯೇ ಕಲ್ಯಾಣಕಾರಿಗಳಾಗಬೇಕಾಗಿದೆ. ತಿನ್ನುವುದು ಕುಡಿಯುವುದರ ಪ್ರತಿ ಸಂಪೂರ್ಣ ವ್ರತವನ್ನಿಟ್ಟುಕೊಳ್ಳಬೇಕಾಗಿದೆ. ಎಂದು ಕಣ್ಣುಗಳು ಮೋಸ ಮಾಡದಿರಲಿ, ಇದರ ಸಂಭಾಳನೆ ಮಾಡಿಕೊಳ್ಳಬೇಕಾಗಿದೆ. ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬಾರದು. ವರದಾನ: ಮನಸಾಶಕ್ತಿಯ ಅನುಭವದ ಮೂಲಕ ವಿಶಾಲ ಕಾರ್ಯದಲ್ಲಿ ಸದಾ ಸಹಯೋಗಿ ಭವ. ಪ್ರಕೃತಿಯನ್ನು ತಮೋಗುಣಿ ಆತ್ಮಗಳ ವೈಬ್ರೇಷನ್ ಅನ್ನು ಪರಿವರ್ತನೆ ಮಾಡುವುದು ಮತ್ತು
ರಕ್ತ ಹರಿಯುವ ವಾತಾವರಣ ವೈಬ್ರೇಷನ್ನಲ್ಲಿ ಸ್ವಯಂವನ್ನು ಸುರಕ್ಷಿತವಾಗಿಡುವುದು, ಅನ್ಯ ಆತ್ಮಗಳಿಗೆ ಸಹಯೋಗ ಕೊಡುವುದು, ಹೊಸ ಸೃಷ್ಟಿಯಲ್ಲಿ ಹೊಸ ರಚನೆಯ ಯೋಗ ಬಲದಿಂದ ಪ್ರಾರಂಭ ಮಾಡುವುದು, ಈ ಎಲ್ಲ ವಿಶಾಲ ಕಾರ್ಯಕ್ಕಾಗಿ ಮನಸಾ ಶಕ್ತಿಯ ಅವಶ್ಯಕತೆ ಇದೆ. ಮನಸಾ ಶಕ್ತಿಯ ಮೂಲಕವೇ ಸ್ವಯಂನ ಅಂತ್ಯ ಸುಂದರವಾಗಿರುವುದು. ಮನಸಾ ಶಕ್ತಿ ಅರ್ಥಾತ್ ಶ್ರೇಷ್ಠ ಸಂಕಲ್ಪ ಶಕ್ತಿ. ಒಬ್ಬರ ಜೊತೆ ಲೈನ್ ಕ್ಲಿಯರ್. ಈಗ ಇದರ ಅನುಭವಿಗಳಾಗಿ, ಆಗ ಬೇಹದ್ದಿನ ಕಾರ್ಯದಲ್ಲಿ ಸಹಯೋಗಿಗಳಾಗಿ, ಬೇಹದ್ದಿನ ವಿಶ್ವದ ರಾಜ್ಯ ಅಧಿಕಾರಿಗಳಾಗುವಿರಿ. ಸುವಾಕ್ಯ: ನಿರ್ಭಯತೆ ಮತ್ತು ನಮ್ರತೆಯೇ ಜ್ಞಾನಿ ಮತ್ತು ಯೋಗಿ ಆತ್ಮನ ಸ್ವರೂಪವಾಗಿದೆ. ಅವ್ಯಕ್ತ ಸೂಚನೆ: ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಪರಮಾತ್ಮನ ಪ್ರೀತಿ ಆನಂದಮಯ ಉಯ್ಯಾಲೆಯಾಗಿದೆ. ಈ ಸುಖದಾಯಿ ಉಯ್ಯಾಲೆಯಲ್ಲಿ ತೂಗುತ್ತಾ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿದ್ದರೆ ಎಂದೂ ಯಾವುದೇ ಪರಿಸ್ಥಿತಿ ಅಥವಾ ಮಾಯೆಯ ಏರುಪೇರು ಬರಲು ಸಾಧ್ಯವಿಲ್ಲ. ಪರಮಾತ್ಮನ ಪ್ರೀತಿ ಅಖೂಟ್ ಅಟಲವಾಗಿದೆ. ಸರ್ವಪ್ರಾಪ್ತಿಯಾಗಬಹುದು, ಆದರೆ ಪರಮಾತ್ಮನ ಪ್ರೀತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿಯಾಗಿದೆ ನ್ಯಾರ ಆಗುವುದು. ಎಷ್ಟು ಭಿನ್ನರಾಗಿರುತ್ತೀರಿ ಅಷ್ಟು ಪರಮಾತ್ಮನ ಪ್ರೀತಿಯ ಅಧಿಕಾರ ಪ್ರಾಪ್ತಿಯಾಗ್ತದೆ. ಇಂದಿನ ಮುರಳಿಯ ಪ್ರಶ್ನೋತ್ತರ: ವಿಕಾರಗಳ ಅಂಶವನ್ನು ಸಮಾಪ್ತಿ ಮಾಡಿಕೊಳ್ಳಲು ಯಾವ ಪುರುಷಾರ್ಥ ಮಾಡಬೇಕಾಗಿದೆ? ನಿರಂತರ ಅಂತರ್ಮುಖಿಯಾಗಿರುವ ಪುರುಷಾರ್ಥ ಮಾಡಿ. ಅಂತರ್ಮುಖಿ ಎಂದರೆ ಸೆಕೆಂಡಿನಲ್ಲಿ ಶರೀರದಿಂದ ಡಿಟ್ಯಾಚ್. ಈ ಪ್ರಪಂಚದೆಲ್ಲವೂ ಸಂಪೂರ್ಣವಾಗಿ ಮರೆತು ಹೋಗಲಿ. 1 ಸೆಕೆಂಡಿನಲ್ಲಿ ಮೇಲೆ ಹೋಗುವುದು ಮತ್ತು ಬರುವುದು. ಈ ಅಭ್ಯಾಸದಿಂದ ವಿಕಾರಗಳ ಅಂಶ ಸಮಾಪ್ತಿಯಾಗ್ತದೆ. ಕರ್ಮ ಮಾಡುತ್ತಾ ಮಾಡುತ್ತಾ ಮಧ್ಯ ಮಧ್ಯದಲ್ಲಿ ಅಂತರ್ಮುಖಿಯಾಗಿ ಈ ರೀತಿ ಎನಿಸಲಿ: ಹೇಗೆ ಸಂಪೂರ್ಣ ಸನ್ನಾಟ, ಶಾಂತಿ ಹರಡಲಿ, ಯಾವುದೇ ಶಬ್ದವಿಲ್ಲ. ಈ ಸೃಷ್ಟಿ ಹೇಗೆ ಇಲ್ಲವೇ ಇಲ್ಲವೆನಿಸಲಿ. ಒಳ್ಳೆಯದು. ಓಂ ಶಾಂತಿ.